ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಬೆಂಗೇರಿ ದಾನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಈ ಚಾನಲ್ನಲ್ಲಿ ಪ್ರತಿ ಹಬ್ಬಗಳ ವ್ರತಗಳ ಆಚರಣೆಗಳ ಬಗ್ಗೆ ನಿಮಗೆ ವಿಶೇಷವಾದ ಮಾಹಿತಿಯನ್ನು ಪೂಜ್ಯ ಶ್ರೀ ಜಗದೀಶ ಶೈಲನಾಥ ಹಿರೇಮಠ ಗುರುಗಳ ಸಾರಥ್ಯದಿಂದ ನಡೆಸಿಕೊಡಲಾಗುತ್ತದೆ. ದಯವಿಟ್ಟು ನಮ್ಮ ಈ ಬೆಂಗೇರಿ ದಾನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ದೇವಿಯ ಅನುಗ್ರಹಕ್ಕೆ ನೀವು ಕೂಡ ಪಾತ್ರರಾಗಿ. ಇದೇ ಆಗಸ್ಟ್ 11ನೇ ತಾರೀಕು ಮಂಗಳವಾರದಂದು ಕೃಷ್ಣ ಪಕ್ಷ ಚತುರ್ದಶಿ ತಿಥಿ ಪುನರ್ವಸು ನಕ್ಷತ್ರವಿರುವುದರಿಂದ ಅಂದು ಮಾಸಿಕ ಶಿವರಾತ್ರಿಯನ್ನು ವಿಶೇಷವಾಗಿ ಆಚರಣೆ ಮಾಡಲಾಗುತ್ತದೆ. ಪ್ರತಿ ತಿಂಗಳ ಕೃಷ್ಣ ಪಕ್ಷ ಚತುರ್ದಶಿ ತಿಥಿಯಂದು ಬರುವ ಮಾಸಿಕ ಶಿವರಾತ್ರಿಯು ಶಿವನ ಪೂಜೆಗೆ ವಿಶೇಷವಾದಂಥ ದಿನವಾಗಿರುವುದರಿಂದ ಈ ದಿನ ದೇವಸ್ಥಾನದಲ್ಲಿ ಶಿವಲಿಂಗಕ್ಕೆ ನೀರು, ಹಾಲು, ಮೊಸರು, ಜೇನು ಹಾಗೂ ತುಪ್ಪದಿಂದ ಪಂಚಾಮೃತ ಅಭಿಷೇಕವನ್ನು ಮಾಡುತ್ತಾರೆ. ನಂತರ 3 ಎಲೆಗಳುಳ್ಳ ಬಿಲ್ವಪತ್ರೆಯಿಂದ ಓಂ ನಮಃ ಶಿವಾಯ ಎಂದು 108 ಬಾರಿ ಶಿವಲಿಂಗಕ್ಕೆ ಅರ್ಚನೆಯನ್ನು ಮಾಡಿ ಪೂಜಿಸುವುದು ವಿಶೇಷವಾಗಿರುತ್ತದೆ. ಈ ಬಿಲ್ವಪತ್ರೆಯು 3 ಎಲೆಗಳಿಂದ ಕೂಡಿರೋದ್ರಿಂದ ಇದು ಶಿವನ ತ್ರಿನೇತ್ರ ಹಾಗೂ ತ್ರಿಶೂಲದ ಸಂಕೇತವೆಂದು ನಂಬಲಾಗುತ್ತದೆ. ಅಷ್ಟೇ ಅಲ್ಲದೆ ಮಾಸಿಕ ಶಿವರಾತ್ರಿಯಂದು ಭಕ್ತರು ಉಪವಾಸವಿದ್ದು ತಮ್ಮ ಭಕ್ತಿಗೆ ಅನುಸಾರವಾಗಿ ಶಿವನಿಗೆ ಪೂಜೆಯನ್ನು ಮಾಡುತ್ತಾರೆ. ಕೆಲವು ಭಕ್ತರು ಮಾಸಿಕ ಶಿವರಾತ್ರಿಯಂದು ಕೂಡ ಮಹಾಶಿವರಾತ್ರಿಯಲ್ಲಿ ಆಚರಿಸುವಂತೆ ರಾತ್ರಿ ಜಾಗರಣೆಯನ್ನು ಮಾಡಿ ಶಿವನ ಧ್ಯಾನ, ಭಜನೆ, ಶಿವನಾಮ ಸ್ಮರಣೆ ಮಾಡುತ್ತಾ ರಾತ್ರಿ 4 ಪ್ರಕಾರಗಳಲ್ಲಿ ಪೂಜೆ ಮಾಡುವ ಪದ್ಧತಿಯೂ ಕೂಡ ಇದೆ. ಬನ್ನಿ ವೀಕ್ಷಕರೇ, ಈ ಬಾರಿಯ ಮಾಸಿಕ ಶಿವರಾತ್ರಿಯನ್ನು ದಾನಮ್ಮ ದೇವಿಯ ಸಾನ್ನಿಧ್ಯದಲ್ಲಿ ಪೂಜ್ಯ ಗುರುಗಳಾದ ಶ್ರೀ ಜಗದೀಶ ಶೈಲನಾಥ ಹಿರೇಮಠರವರ ಪ್ರಸ್ತುತಿಯಲ್ಲಿ ಭಕ್ತಿಯಿಂದ ಆಚರಿಸೋಣ. ಹಾಗೆ ದಾನಮ್ಮ ದೇವಿಯ ಮತ್ತು ಶಿವನ ಕೃಪೆಗೆ ಪಾತ್ರರಾಗೋಣ.